ಸೊ ಒನ್ಸ್ ಅಗೇನ್ ಹಾಯ್ ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ AV Arvind. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ KCET ಎಕ್ಸಾಮ್ ರಿಸಲ್ಟ್ಸ್ 2025 ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ಮೈ ಕನ್ಸರ್ನ್ ಆ್ಯಂಡ್ ನಾಲೆಜ್ ಏನಂತ ಕೇಳಿದ್ರೆ ಜೂನ್ ಫಸ್ಟ್ ವೀಕ್ ನಿಮಗೆ KCET ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್. ಸೊ ಇವಾಗ KCET ರಿಸಲ್ಟ್ಸ್ ಅನೌನ್ಸ್ ಆದರೆ ನೀವೇನೇನು ಮಾಡಬೇಕು ಏನೇನು ಮಾಡ್ಕೊಡ್ದು ಅಂತ ಒಂದು ಲಿಸ್ಟ್ ಇದೆ. ಸೊ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ಸೊ KCET ರಿಸಲ್ಟ್ಸ್ ಬರೋಕ್ಕೆ ಮುಂಚೆನೆ ನಿಮಗೆ ಒಂದು ಲೈಕ್ ಯು ಶುಡ್ ಬಿ ಹ್ಯಾವಿಂಗ್ ಅ ಲಿಸ್ಟ್ ಆಫ್ ಕಾಲೇಜಸ್. ಫಸ್ಟ್ ಥಿಂಗ್ ಇಸ್ ಲಿಸ್ಟ್ ಆಫ್ ಕಾಲೇಜಸ್ ಇರಬೇಕು ನಿಮಗೆ. ಸೊ ಅದರಲ್ಲಿ ನಿಮಗೆ ಯಾವ್ಯಾವ ಕಾಲೇಜಸ್ ನಿಮ್ಗೆ ಬೇಕಾಗಿದೆ, ವಾಟ್ಸ್ ಯೋರ್ ರ್ಯಾಂಕ್ ಅಂಡ್ ವಾಟ್ಸ್ ಯೋರ್ ಕಟ್ ಆಫ್. ಸೊ ಅಫ್ಕೋರ್ಸ್ ನಿಮಗೆ ಇವಾಗ ಸದ್ಯ ನಿಮ್ ರ್ಯಾಂಕ್ ಗೊತ್ತಿರಲ್ಲ, ಹಂಗೂ ನಿಮಗೆ ರ್ಯಾಂಕ್ ಗೊತ್ತಾಗ್ಬೇಕಂದ್ರೆ ನಿಮ್ PUC ಲಾಸ್ಟ್ ವಿಡಿಯೋದಲ್ಲಿ ಐ ಹ್ಯಾವ್ ಸೆಡ್ ಯು ಹೆಂಗ್ ರ್ಯಾಂಕ್ ನ ಕ್ಯಾಲ್ಕುಲೇಟ್ ಮಾಡೋದಂತ. ಸೊ ಇಲ್ಲ ನನಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಕ್ ಕಷ್ಟ ಆಗ್ತಾ ಇದೆ ಅಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ವಾಟ್ಸ್ಆಪ್ ಟೆಲಿಗ್ರಾಮ್. ಲಿಂಕ್ಸ್ ವಿಲ್ ಬಿ ಪ್ರೊವೈಡ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅಲ್ಲಿ ನೀವು ಲೈಕ್ ನಿಮ್ದು KCET KCET ಆನ್ಸರ್ಸ್ ಕೀಸ್ ಇಂದ ಒಂದು ಮಾರ್ಕ್ಸ್ ಸಿಕ್ಕಿರುತ್ತಲ್ವಾ ನಿಮ್ಗೆ, ಅದು ಪ್ಲಸ್ ನಿಮ್ಗೆ PUC ಅಲ್ಲಿ ನಿಮ್ದು PCM ಆಫ್ ಮಾರ್ಕ್ಸ್. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಎರಡೂ ಕನ್ಸಿಡರ್ ಮಾಡಿ ಒಂದು ರ್ಯಾಂಕ್ ನಾನು ನಿಮ್ಗೆ ಪ್ರಿಡಿಕ್ಟ್ ಮಾಡಿ ಹೇಳ್ತೀನಿ. ಸೊ ಅದ್ರ ಒಳಗಡೆನೆ ಬರ್ಬೋದು ಖಂಡಿತ. ಲೈಕ್ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ನಿಮ್ಗೆ ವಿತ್ ಇನ್ ದಟ್ ರ್ಯಾಂಕ್ ರೇಂಜ್ ಒಳಗಡೆನೆ ಬರುತ್ತೆ. ನಾನು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ದು ರ್ಯಾಂಕ್ ನಿಮ್ಗೆ ಒಂದು 60,000 ಕೆಳಗಡೆ ಬರ್ತದೆ ಅಂತ ಹೇಳಿದ್ರೆ ಅದು ನಿಮ್ಗೆ 60,000 ಅಂತ ನೀವು ಶಾಕ್ ಆಗಕ್ಕೆ ಹೋಗ್ಬೇಡಿ. 60,000 ಅಷ್ಟೊಂದು ವರ್ಸ್ಟ್ ರ್ಯಾಂಕ್ ಅಂತ ನಿಮ್ಗೆ ಹೇಳಕ್ ಹೋದ್ರೆ 80, 1 lakh ಕೂಡ ರ್ಯಾಂಕ್ ಯಾವ್ದೇ ಇದ್ರು ಲೈಕ್ ನಿಮ್ಗೆ ಒಳ್ಳೆ ಅಲ್ಗೋರಿದಮ್ KCET ಆಪ್ಷನ್ ಅಲ್ಗೋರಿದಮ್ ಗೊತ್ತಿದ್ರೆ ಯು ಕ್ಯಾನ್ ಗೆಟ್ ಯೋರ್ ಓನ್ ಡ್ರೀಮ್ ಕಾಲೇಜ್. ಓಕೆ, ನಿಮ್ಗೆ ಯಾವ ಕಾಲೇಜ್ ಬೇಕಾಗಿದೆ ಆ ಕಾಲೇಜ್ ನೀವು ಅಟ್ಲೀಸ್ಟ್ ಯು ಕ್ಯಾನ್ ಗಿವ್ ಅ ಟ್ರೈ. ಅದನ್ನ ಲೈಕ್ ಪಾಸಿಬಿಲಿಟೀಸ್ ನಾವು ಹತ್ರ ತನಕ ಹೋಗ್ಬೋದು ಗೆಟಿಂಗ್ ಯೋರ್ ಡ್ರೀಮ್ ಕಾಲೇಜ್. ಸೊ ಇವಾಗ ರ್ಯಾಂಕ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ರ್ಯಾಂಕ್ ನಿಮ್ಗೆ ಇವಾಗ ಒಂದು ರ್ಯಾಂಕ್ ಪ್ರೆಡಿಕ್ಟ್ ಮಾಡಿರ್ತೀರಲ್ವಾ. ಸೊ ಎಕ್ಸಾಂಪಲ್ ಈ ವಿಡಿಯೋ ನೋಡ್ಬಿಟ್ಟು ಲೈಕ್ ಈ ಹಳೆ ವಿಡಿಯೋ ಒಂದು ಇರುತ್ತಲ್ವಾ, ಆ ವಿಡಿಯೋ ನೀವು ನೋಡ್ಬಿಟ್ಟು ಒಂದು ರ್ಯಾಂಕ್ ನ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಮತ್ತೆ ನೀವು ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ, KCET ಸೀಟ್ ಮ್ಯಾಟ್ರಿಕ್ಸ್ ಅಂತ. ಸೊ ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಕೋರ್ಸ್ಗೆ ಪರ್ಟಿಕ್ಯುಲರ್ ಕಾಲೇಜ್ಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಸೊ ಕಾಲೇಜಲ್ಲಿ XYZ ಕಾಲೇಜಲ್ಲಿ CSC ಕೋರ್ಸ್ಗೆ 7 ಸೀಟ್ಸ್ ಅವೈಲೇಬಲ್ ಆಗಿದೆ. ಮತ್ತೆ ಇವಾಗ ನೀವು IAC ಕೋರ್ಸ್ ಅಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ, ಮತ್ತೆ ಬೇರೆ ಕಾಲೇಜಲ್ಲಿ ಕಾಲೇಜ್ 2 ಅಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ. ಸೊ ಈ ತರ ನೀವು ಒಂದು ಲೈಕ್ ಒಂದು ಪ್ಲಾನ್ ಲೈಕ್ ಒಂದು ಸೀಟಿಂಗ್ಸ್ ಲೈಕ್ ನಿಮ್ಗೊಂದು ಐಡಿಯಾ ಸಿಗ್ಬೇಕು ನಿಮ್ಗೆ, ಓವರ್ ಆಲ್ ಐಡಿಯಾ. ಸೊ ಈ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ, ಸೊ ನಿಮ್ಗೊಂದು ಐಡಿಯಾ ಸಿಕ್ಕಿದ್ರೆ ದೆನ್ ಲೇಟರ್ ಫರ್ದರ್ ಆನ್ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಯುಲ್ ಗೆಟ್ ಅನ್ ಔಟ್ಲೈನ್. ಸೊ ನಿಮ್ಗೆ ಈ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ ಕೋರ್ಸ್ಗೆ. ಸೊ ನಾನು ಈ ಕೋರ್ಸಿಗೆ ಒಂದು ಕಾಲೇಜ್ ಆಗ್ಬೋದು, ಮತ್ತೆ ಬೇರೆ ಕಾಲೇಜಲ್ಲಿ ಬೇರೆ ಕೋರ್ಸಿಗೆ ಆಗ್ಬೋದು. ಸೊ ನಿಮ್ಗೆ ಈ ತರ ಐಡಿಯಾ ಸಿಗುತ್ತೆ. ಸೊ ನೀವು KCET ರಿಸಲ್ಟ್ಸ್ ತನಕ ವೇಟ್ ಮಾಡ್ಕೊಂಡು ಕೂತಿದ್ರೆ ಅವಾಗ ನಿಮ್ಗೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕಕ್ಕೆ ಟೈಮ್ ಇರಲ್ಲ. ಅಫ್ಕೋರ್ಸ್ ಯುಲ್ ಬಿ ಹ್ಯಾವಿಂಗ್ ಮಾಕ್ ರೌಂಡ್ ಅಂಡ್ ದೆನ್ ಫಸ್ಟ್ ರೌಂಡ್ ಅಂಡ್ ಎವ್ರಿಥಿಂಗ್. ಬಟ್ ಸ್ಟಿಲ್ ನೀವು ಸೇಫರ್ ಸೈಡ್ ಅಲ್ಲಿ ಇರಕ್ಕೆ ಏನ್ ಮಾಡ್ಬೇಕಂದ್ರೆ ಈಗಲೇ ನಿಮ್ಗೆ ರ್ಯಾಂಕ್ ನ ಪ್ರಿಡಿಕ್ಟ್ ಮಾಡ್ಕೊಂಡು ಆ ವಿಡಿಯೋ ನೋಡಿ ನಿಮ್ಗೆ ರ್ಯಾಂಕ್ ಪ್ರಿಡಿಕ್ಟ್ ಮಾಡೋದು ಹೆಂಗಂತ ಇರುತ್ತೆ, ಹಂಗಿಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ನಿಮ್ಗೆ ಆ ರ್ಯಾಂಕ್ ಸಿಕ್ಕಿದ್ರೆ ಆ ರ್ಯಾಂಕ್ ನ ನೀವು ಕಂಪೇರ್ ಮಾಡ್ಕೊಂಡು ಅದೇ KCET ಸೀಟ್ ಮ್ಯಾಟ್ರಿಕ್ಸ್, ಸೊ ಪ್ರೀವಿಯಸ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನೀವು ಕಂಪೇರ್ ಮಾಡ್ಕೊಂಡು ನೀವು ನಿಮ್ ರ್ಯಾಂಕ್ ಯಾವ ರೇಂಜ್ ಅಲ್ಲಿ ಬರ್ತಾ ಇದೆ, ಅದಕ್ಕೆ ಈ ಕಾಲೇಜ್ ಕಟ್ ಆಫ್ ಎಷ್ಟಿದೆ. ಸೊ 20,000 ರ್ಯಾಂಕ್ ರೇಂಜ್ ಇದೆ, 30,000 ರ್ಯಾಂಕ್ ರೇಂಜ್ ಇದೆ ಡಿಫ್ರೆನ್ಸ್. ಸೊ ಅಂತ ಕಾಲೇಜ್ ನ ಒಂದ್ ಸೈಡ್, ಮತ್ತೆ ನಿಮ್ಗೆ ರ್ಯಾಂಕ್ ರೇಂಜ್ ಓಕೆ ಈ ರ್ಯಾಂಕ್ ಈ ಕಟ್ ಆಫ್ ಒಳಗಡೆ ಬರ್ತಾ ಇದೆ ಹಂಗ್ ನಿಮ್ಗೆ ಐಡಿಯಾ ಇದ್ರೆ ಈ ಕಾಲೇಜಸ್ ಒಂದ್ ಸೈಡ್ ನೀವು ಬರ್ಕೋಬೇಕು. ಅವಾಗ ನಿಮ್ಗೆ KCET ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗಿರುತ್ತೆ, ನಿಮ್ಗೆ ಸ್ಟ್ರೆಸ್ ಇರಲ್ಲ. ಮತ್ತೆ ಏನಂತ ಕೇಳಿದ್ರೆ ನಿಮ್ಗೆ KCET ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ ರಿಸರ್ವೇಶನ್ಸ್ ಅಂದ್ರೆ ಲೈಕ್ ನಿಮ್ ಹತ್ರ ಏನೇನ್ ಕ್ಯಾಟಗರೀಸ್ ನಿಮ್ಗೆ ಇವಾಗ 2A ಇದೆಯಾ, ಅಥವಾ ಜನರಲ್ ಇದೆಯಾ, GM ಜನರಲ್ ಮೆರಿಟ್ ಇದೆಯಾ, ಅಥವಾ SC ಕ್ಯಾಸ್ಟ್ ಕ್ಯಾಟಗರಿ ಇದೆಯಾ, ಇಲ್ಲಾಂದ್ರೆ SNQ ಇದೆಯಾ. ಸೊ ಈ ತರ ನೀವು ನಿಮ್ಮ ಬೇಸಿಕ್ ಇನ್ಕಮ್ ಸ್ಯಾಲರಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿರೋ ಡೀಟೇಲ್ಸ್ ಮತ್ತೆ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಇದನ್ನ ನಿಮ್ಗೆ ತಿಳ್ಕೋಬೇಕು. ಸೊ ಇವನ್ ದೋಸ್ ಥಿಂಗ್ಸ್ ವಿಲ್ ಡಿಪೆಂಡ್ ಆನ್ ಯರ್ KCET ಕೌನ್ಸಿಲಿಂಗ್. ಸೊ ಅದು ನಿಮ್ಗೆ ಆ ಕೊನೆ ಟೈಮ್ ಅಲ್ಲಿ ಇಟ್ ವಿಲ್ ಬಿ ಕನ್ಸಿಡರ್. ನಿಮ್ಗೆ SNQ ಕೋಟ್ ಏನಂತ ಕೇಳಿದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ಫಾರ್ ಎಕ್ಸಾಂಪಲ್ 6 lakhs ಒಳಗಡೆ ಇದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ಇಟ್ ವಿಲ್ ಬಿ ಕನ್ಸಿಡರ್ SNQ ಕೋಟ. ಬಟ್ SNQ ಕೋಟ ಎಲ್ಲರಿಗೂ ಅದು ಅಪ್ಲಿಕೇಬಲ್ ಆಗಿರಲ್ಲ. ಅದೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ, SNQ ಕೋಟ ಹೆಂಗ್ ಯಾರೆಲ್ಲ ಎಲಿಜಿಬಲ್ ಮತ್ತೆ ಅದನ್ನ ಹೆಂಗ್ ಯೂಟಿಲೈಸ್ ಮಾಡ್ಕೋಬೇಕಂತ. ಸೊ ಆ ವಿಡಿಯೋ ಬೇಕಾಗಿದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹೇಳಿ ನಿಮ್ಗೆ ಆ ವಿಡಿಯೋ ಬೇಕಾಗಿದೆ ಅಲ್ವಾ ಅಂತ. ಸೊ ಇವಾಗ ನಿಮ್ಗೆ KCET ರಿಸಲ್ಟ್ಸ್ ರಿಲೀಸ್ ಆಗಿದ ತಕ್ಷಣ ನೀವು ಬೇರೆ ಕಾಲೇಜಸ್ ಅಲ್ಲಿ ಲೈಕ್ ಪರ್ಟಿಕ್ಯುಲರ್ ಕಾಲೇಜಸ್ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡಿರ್ತೀರಾ. ಸೊ ಇವಾಗ ಮ್ಯಾನೇಜ್ಮೆಂಟ್ ಕೋಡಲ್ಲಿ ಅಪ್ಲಿಕೇಶನ್ ಹಾಕೊಂಡಿರ್ತೀರಾ ಅಥವಾ ಪ್ರೊವಿಷನಲ್ ಅಮೌಂಟ್ ಪೇ ಮಾಡಿರ್ತೀರಾ. ಸೊ ನಿಮ್ಗೆ ಸ್ಟಿಲ್ ಯು ಹ್ಯಾವ್ ಅ ಚಾನ್ಸ್. ನೀವು KCET ಆಪ್ಷನ್ ಎಂಟ್ರಿ ನೀವು ಯಾವ್ದು ಫಾರ್ ಎಕ್ಸಾಂಪಲ್ ನೀವು ಒಂದು ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ, ಅಪ್ಲಿಕೇಶನ್ ಫೀಸ್ ರಿಜಿಸ್ಟ್ರೇಷನ್ ಫೀಸ್ ಒಂದು 2,000 2,000 ಕಟ್ಟಿದ್ದೀರಾ, ಅಥವಾ ಪ್ರೊವಿಷನಲ್ ಅಮೌಂಟ್ ಒಂದು 10,000 30,000 ಕಟ್ಟಿದ್ರು ಅವರು ನಿಮ್ಗೆ ರೀಫಂಡ್ ಮಾಡ್ತಾ ಇಲ್ಲ ಅಂದ್ರೂ
ನೀವೇನ್ ಮಾಡ್ಕೋಬೇಕು ಅದನ್ನ ಒಂದ್ ಸೈಡ್ ಇಟ್ಬಿಟ್ಟು KCET ಆಪ್ಷನ್ ಎಂಟ್ರಿ ನೀವು ಖಂಡಿತ ಅಟೆಂಡ್ ಮಾಡ್ಲೇಬೇಕು. KCET ಆಪ್ಷನ್ ಎಂಟ್ರಿ ಅಟೆಂಡ್ ಮಾಡ್ತಿರೋ ಅಡ್ವಾಂಟೇಜಸ್ ಏನಂತ ಕೇಳಿದ್ರೆ ನಿಮ್ಗೆ SSP ಸ್ಕಾಲರ್ಶಿಪ್ ಸಿಗುತ್ತೆ. SSP ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಫೀಸ್ ನಿಮ್ಗೆ ಅದೊಂದು 1 lakh ಇದ್ರೆ ಫಸ್ಟ್ ಇಯರ್ ಫೀಸ್ ಅಲ್ಲಿ ನೀವು ಕಟ್ಬೇಕಾಗಿರೋದು ಕಾಲೇಜಿಗೆ ಜಸ್ಟ್ 30 to 40,000. ಅಗೇನ್ ಇಟ್ ವಿಲ್ ಡಿಪೆಂಡ್ ಆನ್ ಕ್ಯಾಟಗರೀಸ್, ನಿಮ್ಗೆ ಏನೇನು ರಿಸರ್ವೇಶನ್ಸ್ ಇರುತ್ತೆ ಅದು ಆ ರೀತಿಯಲ್ಲಿ ನಿಮ್ಗೆ ಅಮೌಂಟ್ ಒಂಚೂರು ರೇಂಜ್ ಡಿಫ್ರೆನ್ಸ್ ಆಗ್ಬೋದು, ಬಟ್ ಇದೆ ಮೇನ್ ಬೇಸಿಕ್ ಫಾರ್ಮ್ಯಾಟ್ ಇರೋದು. ಅಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ 1 lakh ಇದ್ರೆ ನೀವು ಕಟ್ಬೇಕಾಗಿರೋದು ಕಾಲೇಜ್ಗೆ 30,000-40,000 ಕಟ್ಟಿದ್ರೆ ಉಳಿದಿರೋ ಅಮೌಂಟ್ ನಿಮ್ಗೆ SSP ಸ್ಕಾಲರ್ಶಿಪ್ ಅವ್ರು ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಅದನ್ನ ಕಟ್ಬಹುದು. ಸೊ ನೀವು 30,000 ಪ್ರೊವಿಷನಲ್ ಅಮೌಂಟ್ 20,000 ನಾನು ಬೇರೆ ಕಾಲೇಜಿಗೆ ಕಟ್ಟಿದೀನಿ ಅಂತ KCET ಆಪ್ಷನ್ ಎಂಟ್ರಿನ ಮಾಡಕ್ಕೇನೋ ಲೈಕ್ ಮಾಡಿದ್ರೆ ಇರಕ್ ಹೋಗ್ಬೇಡಿ. ಸೊ ಖಂಡಿತ ಎಲ್ಲರೂ KCET ಆಪ್ಷನ್ ಎಂಟ್ರಿ ಮಾಡ್ಲೇಬೇಕು. ಅದನ್ನ ನೀವು ಹೆಂಗಿದ್ರು ಲೈಕ್ ಏನಿದ್ರು ಒಂದು KCET ರಿಸಲ್ಟ್ಸ್ ಫಾರ್ ಎಕ್ಸಾಂಪಲ್ June 1st ಅಂತ ಹೇಳಿದೀನಿ ಅಲ್ವಾ, June 1st ಆರ್ ಫಸ್ಟ್ ವೀಕ್ ಆಫ್ ಜೂನ್ ಅಲ್ಲಿ ನಿಮ್ಗೆ ಬರ್ಬೋದು, ಆರ್ ಬಿಫೋರ್ ದಟ್ ಕೂಡ ಬರ್ಬೋದು. ಬಟ್ ಅಕಾರ್ಡಿಂಗ್ ಟು ದ ಲೈಕ್ ನ್ಯೂಸ್ ಅಂಡ್ ವಾಟ್ ಎವರ್ ಕೇಳ್ತಿರೋ ಒಂದು ಐಡಿಯಾ ಪ್ರಕಾರ ಅವ್ರ ಪ್ರೀವಿಯಸ್ ಡೇಟ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ನಿಮ್ಗೆ June 1st ಅಲ್ಲೇ ನಿಮ್ಗೆ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು 2024. ಯು ಕ್ಯಾನ್ ಚೆಕ್ ಇಟ್ ಆನ್ ಗೂಗಲ್, ಯು ಕ್ಯಾನ್ ಗೂಗಲ್ ಇಟ್. ಸೊ ನಿಮ್ಗೆ June 1st 2024 ಅಲ್ಲಿ ನಿಮ್ಗೆ ರಿಸಲ್ಟ್ಸ್ ಔಟ್ ಆಗಿತ್ತು KCET. ಮತ್ತೆ ಸೊ ಅದರಿಂದ ಆ ಒಂದು ಇದ್ರಲ್ಲಿ ನಾವು ನೋಡಿದ್ರು ಜೂನ್ ಅಲ್ಲಿ ಅಥವಾ June 1st ವೀಕ್ ಅಲ್ಲಿ ನಿಮ್ಗೆ KCET ರಿಸಲ್ಟ್ಸ್ ವಿಲ್ ಬಿ ಔಟ್. ಸೊ ನೀವು ಮಾಡ್ಕೋಬೇಕಾಗಿರೋದು ಅಂತ ಕೇಳಿದ್ರೆ ಒಂದು ರ್ಯಾಂಕ್ ನ ಪ್ರಿಂಟ್ ಮಾಡ್ಕೋಬೇಕು ಫಸ್ಟ್ ಒನ್, ಮತ್ತೆ ಕಾಲೇಜಸ್ ನ ನೋಟ್ ಡೌನ್ ಮಾಡ್ಕೋಬೇಕು. ನಿಮ್ ಕಾಲೇಜ್ ಆಪ್ಷನ್ ಎಂಟ್ರಿ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಆ ಆಪ್ಷನ್ ಎಂಟ್ರಿ ಲಿಸ್ಟ್ ನಿಮಗೆ ಪ್ರಿಪೇರ್ ಮಾಡಕ್ ಕಷ್ಟ ಆಗ್ತಾ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಹೆಲ್ಪ್ ಯು ವಿತ್ ದಟ್. ಸೊ ಫಸ್ಟ್ ಥಿಂಗ್ ಇಸ್ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಇಸ್ KCET ಆಪ್ಷನ್ ಎಂಟ್ರಿ ಲಿಸ್ಟ್ ನ ನೀವು ಏನೋ ಆಪ್ಷನ್ ಎಂಟ್ರಿ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ನಿಮ್ದು ಓನ್ ಡ್ರಾಫ್ಟ್ ಆಗಿರಲಿ ಮತ್ತೆ ಯಾವ್ದೇ ಆಗಿರಲಿ, ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಓನ್ KCET ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಈ ಎರಡು ವಿಷಯ, ಮತ್ತೆ ನಿಮ್ ರಿಸರ್ವೇಶನ್ಸ್ ಅದನ್ನ ನೀವು ತಿಳ್ಕೊಬೇಕು, ಏನೇನ್ ರಿಸರ್ವೇಶನ್ಸ್ ಇದೆ. ಸೊ ಕೆಲವೊಂದ್ ಜನಕ್ಕೆ SNQ ಕೋಟಾ ಇರೋದೇ ಗೊತ್ತಿರಲ್ಲ. ನೀವು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೆಲ್ಲ ನಡೀತಾ ಇರ್ಬೇಕಾದ್ರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ನಿಮ್ಗೆ ಇವಾಗ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಓಕೆನಾ. ಸೊ ಎರಡು ಆಪ್ಷನ್ ಇತ್ತು, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ. ಸೊ ಯಾವ್ದ್ರಲ್ಲಿ ಒಂದಿದ್ರು ಓಕೆ ಅಂತ ಹೇಳ್ತಾ ಇದ್ರು. ಸೊ ಈ ಇಯರ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಿಟ್ಟಿರಿ, ಅಥವಾ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ನೀವು ಲೈಕ್ ಅಪ್ಲೋಡ್ ಮಾಡಿ. ಕೆಲವೊಂದು ಜನರಿಗೆ ಎರಡು ಒಂದೇ ಇದ್ರಲ್ಲಿ ಬಂದ್ಬಿಡುತ್ತೆ. SNQ ಕೋಟಾ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ರೆ, ಬಟ್ SNQ ಕೋಟಾ ಸರ್ಟಿಫಿಕೇಟ್ ಮಾಡ್ಲೇಬೇಕಂತ ಏನು ಅವಶ್ಯಕತೆ ಏನಿಲ್ಲ. ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು SNQ ಕೋಟಾದಲ್ಲಿ ಬರ್ತೀರಾ ಇಲ್ವಾ ಅಂತ. ಅದ್ರ ಪ್ರಕಾರ ಒಂದು ವಿಡಿಯೋ ನಾನು ಸಪರೇಟ್ ಆಗಿ ಮಾಡ್ತೀನಿ, ಇನ್ನೂ ಡೀಟೇಲ್ಡ್ ಆಗಿ ಮಾಡ್ತೀನಿ. ಸೊ ಈಗ ಸದ್ಯ ಏನಂತ ಕೇಳಿದ್ರೆ ನೀವು ಫಸ್ಟ್ ರ್ಯಾಂಕ್ ನ ಪ್ರಿಂಟ್ ಮಾಡ್ಕೊಳ್ಳಿ. ರ್ಯಾಂಕ್ ಪ್ರಿಂಟ್ ಮಾಡಾದ್ಮೇಲೆ ನಿಮ್ದು KCET ಆಪ್ಷನ್ ಎಂಟ್ರಿ ಲಿಸ್ಟ್ ನೀವು ಪ್ರಿಪೇರ್ ಮಾಡ್ಕೋಬೇಕು, ಸೆಕೆಂಡ್ ಒನ್. ಮತ್ತೆ ರಿಸರ್ವೇಶನ್ಸ್ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಿರಬೇಕು. ಮತ್ತೆ ನಾಲ್ಕನೇ ವಿಷಯ, ನೀವು ಯಾವ್ದಾದ್ರು ಕಾಲೇಜಸ್ ಅಡ್ಮಿಷನ್ ತಗೊಂಡಿದ್ರೆ, ಅಡ್ಮಿಷನ್ ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಪ್ರೊವಿಷನಲ್ ಅಮೌಂಟ್ಸ್ ನೀವು ಕಟ್ಟಿದ್ರು ನೀವು KCET ಆಪ್ಷನ್ ಎಂಟ್ರಿ ಮಾಡ್ಲೇಬೇಕು. KCET ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಅಡ್ವಾಂಟೇಜಸ್ ಇದೆ. ನಿಮ್ಗೆ ಏನೋ ಸ್ಕಾಲರ್ಶಿಪ್ ಮನಿನೂ ಸಿಗುತ್ತೆ. ಮತ್ತೆ ಯಾರೆಲ್ಲ ರೈತರು ಲೈಕ್ ಫಾರ್ಮರ್ಸ್ ಇದ್ರೆ ಅವ್ರಿಗಂತ ಸಪರೇಟ್ ಆಗಿರುತ್ತೆ. ಮತ್ತೆ ಹಾಸ್ಟೆಲ್ ಸ್ಟೂಡೆಂಟ್ಸ್ ಯಾರೆಲ್ಲ ಹಾಸ್ಟೆಲ್ಸ್ ಅಲ್ಲಿ ಇದ್ದೀರೋ, ಗೌರ್ಮೆಂಟ್ ಹಾಸ್ಟೆಲ್ಸ್ ಅಲ್ಲಿ ಇದ್ದೀರೋ ಅವ್ರಿಗೂ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ನಿಮ್ಗೆ SSP ಸ್ಕಾಲರ್ಶಿಪ್ ಟೈಮ್ ಅಲ್ಲಿ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಗೆ ಎಕ್ಸ್ಟ್ರಾ ಮನಿ ಬರುತ್ತೆ ಫಾರ್ ಹಾಸ್ಟೆಲ್ ಅಂತ. ಅದನ್ನ ಲೈಕ್ ಅಪಾರ್ಟ್ ಫ್ರಮ್ 1 lakh ಇದ್ರೆ 60,000 ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇ. 60,000 ಕಾಲೇಜ್ ಕಟ್ತಾ ಇದಾರೆ KEA ಫೀಸ್ ಅಂತ, ಅದು ಅವ್ರು ಕಾಲೇಜ್ ಕಟ್ತಾ ಇದ್ರೆ ಸ್ಕಾಲರ್ಶಿಪ್ ಗೌರ್ಮೆಂಟ್ ಒಂದು 60,000 ಕಟ್ತಾ ಇದ್ರೆ ಉಳಿದಿರೋ ಅಮೌಂಟ್ ನಾವು ಕಟ್ಬೇಕಾಗಿರುತ್ತೆ ಅಲ್ವಾ. ಅದನ್ನ ಬಿಟ್ಬಿಟ್ಟು ನಿಮ್ಗೆ ಇನ್ನೂ ಒಂದು ಲೈಕ್ ಸ್ಟೂಡೆಂಟ್ಸ್ ಮನಿ ಅಂತ ಒಂಥರ ಪಾಕೆಟ್ ಮನಿ ಅಂತ ನಿಮ್ಗೆ ಒಂದು 6,000-7,000 ತನಕ ಸ್ಕಾಲರ್ಶಿಪ್ ಅವ್ರು ಕೊಡ್ತಾರೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತ ಕೇಳಿದ್ರೆ, ನೀವು ಯಾವ್ದೇ ಕಾಲೇಜಲ್ಲಿ ಅಪ್ಲಿಕೇಶನ್ ಪ್ರೊವಿಷನಲ್ ಅಮೌಂಟ್ ಮಾಡ್ಕೊಂಡಿದ್ರು ಆ 30,000 10,000 30,000 ಅವರು ರೀಫಂಡ್ ಮಾಡ್ತಾ ಇಲ್ಲ ಅನ್ನೋ ಕಾರಣದಿಂದ ಈ ಎಲ್ಲಾ ಲೈಕ್ ಅಡ್ವಾಂಟೇಜಸ್ ನ ಕಳ್ಕೋಬೇಡಿ ಅಂತ ಹೇಳ್ತಾ ಇರೋದು. ಸೊ ಅದರಿಂದ ಈ ಒಂದು ಥಿಂಗ್ಸ್ ನ ನೀವು ನೆನ್ಪಿಟ್ಕೋಬೇಕು. KCET ಎಕ್ಸಾಮ್ ರಿಸಲ್ಟ್ಸ್ June 1st ಅಥವಾ June 1st ವೀಕ್ ರಿಲೀಸ್ ಆಗುತ್ತೆ, ಇಲ್ಲಾಂದ್ರೆ ಅದು ಮುಂಚೆನೆ ಬರ್ಬೋದು, ಬಟ್ ವೆರಿ ರೇರ್. ಸೊ ಪಕ್ಕ ನನ್ನ ಪ್ರಕಾರ June 1st or June 1st ವೀಕ್ ಆರ್ ಇನ್ ದ ವಿತ್ ಇನ್ June 2nd ವೀಕ್ ಹಂಗ್ ಬರ್ಬೋದು. ಸೊ ಅದೇ ಮೋಸ್ಟ್ ಪ್ರಾಬ್ಲಿ ಪ್ರೊಡಕ್ಷನ್. ಸೊ ಹಂಗ್ ಬಂದ್ರೆ ನಿಮ್ಗೆ ಮಾಡ್ಕೋಬೇಕಾಗಿರೋದು KCET ರ್ಯಾಂಕ್ ಪ್ರಿಡಿಕ್ಟ್ ಮಾಡಿ ಇಟ್ಕೋಬೇಕು. ಮತ್ತೆ ನಿಮ್ದಾಗಿರೋ ಓನ್ KCET ಆಪ್ಷನ್ ಎಂಟ್ರಿ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಮತ್ತೆ ನಿಮ್ ರಿಸರ್ವೇಶನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೋಬೇಕು ಇನ್ನೊಂದ್ಸತಿ. ಮತ್ತೆ ನಿಮ್ದು ಅದೇ ನಿಮ್ಗೆ ಹೇಳಿದಲ್ವಾ, ಕಾಲೇಜಸ್ಗೆ ಅಥವಾ ಎಲ್ಲಾದ್ರೂ ನೀವು ಪ್ರೊವಿಷನಲ್ ಅಮೌಂಟ್ ಏನಾದ್ರು ಕಟ್ಟಿದ್ರೆ ಯು ಹ್ಯಾವ್ ಟು ಆಸ್ಕ್ ದಮ್ ಅವ್ರು ರೀಫಂಡ್ ಮಾಡ್ತಾ ಇದಾರೆ ಇಲ್ವಾ ಅಂತ. ಇವಾಗಲೇ ಕೇಳಿ, ಬೇರೆ ಏನಾದ್ರು ರೀಸನ್ಸ್ ಹೇಳಿ. ಸೊ ಟ್ರಾವೆಲಿಂಗ್ ಕಷ್ಟ ಆಗ್ತಾ ಇದೆ ಅಥವಾ ನಾವು ಶಿಫ್ಟ್ ಮಾಡ್ತಾ ಇದೀವಿ ಅಂತ ನೀವು ಈ ತರ ರೀಸನ್ಸ್ ಅವ್ರು ಕೊಡ್ಬೋದು. ಸೊ ಈ ತರ ಕೊಟ್ಟರು ಅವ್ರು ಕನ್ಸಿಡರ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಕಾಲೇಜ್ ಅವ್ರು ರೀಫಂಡ್ ಮಾಡಲ್ಲ. ಆ ರೀಫಂಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, KCET ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡಿ, ಓಕೆನಾ. ಸೊ ಈ ಎಲ್ಲ ಥಿಂಗ್ಸ್ ನೀವು ತಿಳ್ಕೋಬೇಕು. KCET ಆಪ್ಷನ್ ಎಂಟ್ರಿ ವೆರಿ ಇಂಪಾರ್ಟೆಂಟ್. ಇದನ್ ಬಿಟ್ಟು ನಿಮ್ಗೆ ಅಡಿಷನಲ್ ಆಗಿ ನಿಮ್ಗೆ ಅದೇ ಹೇಳ್ದೆ ಅಲ್ವಾ, ರೈತರಿಗೆ ಫಾರ್ಮರ್ಸ್ಗೆ ಅಥವಾ ನೀವು ಹಾಸ್ಟೆಲ್ ಸ್ಟೂಡೆಂಟ್ ಗೌರ್ಮೆಂಟ್ ಹಾಸ್ಟೆಲ್ಸ್ ಮಾತ್ರ, ನೀವು ಪ್ರೈವೇಟ್ ಕಾಲೇಜ್ ಹಾಸ್ಟೆಲ್ಸ್ ತಗೊಂಡ್ರೆ ನಿಮ್ಗೆ ಏನ್ ಸ್ಕಾಲರ್ಶಿಪ್ ಸಿಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಇಂಟ್ರೆಸ್ಟ್ ಅಲ್ವಾ. ಸೊ ಈ ತರ ನಿಮ್ಗೆ ಎಲ್ಲ ಮಾಹಿತಿಗಳು ಸಿಗ್ತಾ ಇರುತ್ತೆ.
ಆದ್ರೆ ನೀವೇನ್ ಮಾಡ್ಕೋಬೇಕು, KCET ಆಪ್ಷನ್ ಎಂಟ್ರಿನ ಖಂಡಿತ ಅಟೆಂಡ್ ಮಾಡ್ಲೇಬೇಕು. ನೀವು ಬೇರೆ ಕಾಲೇಜಲ್ಲಿ ಅಪ್ಲಿಕೇಶನ್ ತಗೊಂಡಿದ್ರು, ಅಡ್ಮಿಷನ್ ಪ್ರೊವಿಷನಲ್ ಅಮೌಂಟ್ ಕಟ್ಟಿದ್ರು ಒಂದ್ಸತಿ ನೀವು KCET ಆಪ್ಷನ್ ಎಂಟ್ರಿ ಮಾಡ್ಲೇಬೇಕು. ಸೆಕೆಂಡ್ ರೌಂಡ್ ತನಕ ಅಟ್ಲೀಸ್ಟ್ ನಿಮ್ಗೆ ಮಾಡ್ಕೋಬೇಕು. ಅವಾಗ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ, ನೆಕ್ಸ್ಟ್ ಫರ್ದರ್ ಮೂವ್ ಆನ್ ಆಗ್ತೀರಾ ಇಲ್ವಾ, ಇಲ್ಲಾಂದ್ರೆ KCET ಆಪ್ಷನ್ ಎಂಟ್ರಿ ಡ್ರಾಪ್ ಮಾಡ್ತೀರಾ ಅಂತ. ಸೊ ಈ ಎಲ್ಲ ಆಪ್ಷನ್ಸ್ ನಿಮಗೆ ಸಿಗುತ್ತೆ KCET ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ. ಸೊ ಅದಕ್ಕೆ ನೀವು June 1 ಅಥವಾ June 1 ರಿಲೀಸ್ ಆಗ್ತಾ ಇದ್ರೆ ಈಗಲೇ ನೀವೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ನಿಮ್ದಾಗಿರೋ ಓನ್ ಆಪ್ಷನ್ ಎಂಟ್ರಿ ಲಿಸ್ಟ್ ಮತ್ತೆ ಡಾಕ್ಯುಮೆಂಟ್ಸ್. ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಆನ್ Instagram. ಐ ಗಿವನ್ ದೋಸ್ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ನಿಮ್ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ಗೆ ಯಾರಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೂ ಅವ್ರಿಗೆ ನಾನು ಇನ್ಫಾರ್ಮೇಶನ್ ನೀವು ಪ್ರೊವೈಡ್ ಮಾಡ್ಕೋಬಹುದು. ಸೊ ಈ ರೀತಿ ನಿಮ್ಗೆ KCET ಆಪ್ಷನ್ ಎಂಟ್ರಿ ರಿಗಾರ್ಡಿಂಗ್ ಏನೇ ಹೇಳ್ಬೇಕಾಗಿದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸೊ ದಟ್ ಯು ವಿಲ್ ಬಿ ಗೆಟಿಂಗ್ ನೋಟಿಫೈಡ್. ನಿಮ್ಗೆ ನಾನು ಯಾವಾಗ ವಿಡಿಯೋ ಹಾಕಿದ್ರು ಯು ವಿಲ್ ಗೆಟ್ ನೋಟಿಫಿಕೇಶನ್ ದಟ್ ಆ ಕರ್ನಾಟಕ ಮೀ ಆಸ್ ಅರವಿಂದ್ ಹಸ್ ಪೋಸ್ಟೆಡ್ ಅಪ್ಲೋಡೆಡ್ ಅ ವಿಡಿಯೋ ಅಂತ. ಸೊ ಅದರಿಂದ ನಮ್ಮ ಚಾನೆಲ್ ನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಯಾರು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ, ಟೈಮ್ ಜಾಸ್ತಿ ಇದೆ ಅಂತ. ಅಫ್ಕೋರ್ಸ್ ಏನ್ ತುಂಬಾ ಕಷ್ಟ ಏನಿಲ್ಲ. ಒಂದು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿ, ಕಟ್ ಆಫ್ ಮತ್ತೆ ನಿಮ್ ಪ್ರೆಡಿಕ್ಟ್ ಮಾಡಿರೋ ರ್ಯಾಂಕು ಇದೆಲ್ಲ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗ್ಬಿಡುತ್ತೆ. ಸೊ ಏನಾದ್ರು ಕಷ್ಟ ಇದ್ರೆ ಯು ಕ್ಯಾನ್ ಟೇಕ್ ಮೈ ಹೆಲ್ಪ್. ಐ ವಿಲ್ ಗೈಡ್ ಯು ಫಾರ್ ದಟ್. ಸೊ ದಟ್ಸ್ ವಾಟ್ ಗೈಸ್, ಡೋಂಟ್ ವೇಸ್ಟ್ ಯೋರ್ ಟೈಮ್, ಯೂಸ್ ಇಟ್ ಪ್ರಾಪರ್ಲಿ. ಐ ವಿಲ್ ಮೀಟ್ ಯು ಇನ್ ಅದರ್ ವಿಡಿಯೋ. ಥ್ಯಾಂಕ್ ಯು.